ಪ್ರೀತಿವೀಕ್ಷಕರೇ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಕರ್ನಾಟಕ ಮತ್ತು ಕೇರಳ ವಲಯ ಒಂದಷ್ಟು ಹುದ್ದೆಗಳನ್ನ ಕಾಲ್ ಮಾಡಿದೆ. ಈ ಹುದ್ದೆಗಳಿಗೆ ಯಾವಾಗ ಲಾಸ್ಟ್ ಡೇಟು, ಅಪ್ಲೈ ಮಾಡೋದು ಹೇಗೆ, ಕ್ರೈಟೀರಿಯಾ ಏನು, ಏಜ್ ಏನು, ಈ ಎಲ್ಲ ವಿಚಾರಗಳನ್ನ ಈ ವಿಡಿಯೋದಲ್ಲಿ ನಾನು ಹಂಚ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ. ಹಾಗೂ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮೂಲಕ ಸಪೋರ್ಟ್ ಮಾಡ್ತೀರಿ. ನಾನ್ ಮಾಡ್ತಕ್ಕಂಥ ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗ್ ಬಂದು ತಕ್ಷಣ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಮುಂದುವರಿಸೋಣ. ಪ್ರೀತಿವೀಕ್ಷಕರೇ, ಭಾರತ ಸರ್ಕಾರ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ, ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿಗಳ ಸಚಿವಾಲಯ, ಸಿಬ್ಬಂದಿ ನೇಮಕಾತಿ ಆಯೋಗ, ಕರ್ನಾಟಕ ಕೇರಳ ವಲಯ, ಇಲ್ಲಿ ಈ ಸ್ಟಾಫ್ ಸೆಲೆಕ್ಷನ್ಗೆ ಸಂಬಂಧಪಟ್ಟಂತ ಪೋಸ್ಟ್ ಗಳನ್ನ ತುಂಬುತ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಫೇಸ್ 14 2026 ಸೆಲೆಕ್ಷನ್ ಪೋಸ್ಟ್ ನೇಮಕಾತಿ ಪ್ರಕಟಣೆ. ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವ ಭಾರತ ಸರ್ಕಾರದ ವಿಭಿನ್ನ ಸಚಿವಾಲಯಗಳು, ಇಲಾಖೆಗಳು, ಸಂಸ್ಥೆಗಳಲ್ಲಿರುವ 382 ಪ್ರವರ್ಗಗಳ, ನೋಡಿ 382 ಪ್ರವರ್ಗಗಳನ್ನು ಕೂಡ ಕಾಲ್ ಮಾಡ್ತಾ ಇದ್ದಾರೆ. 3300 ಖಾಲಿ ಹುದ್ದೆಗಳು. ಎಷ್ಟು ಹುದ್ದೆಗಳು? 3300 ಖಾಲಿ ಹುದ್ದೆಗಳು ತಾತ್ಕಾಲಿಕವಾಗಿ ಈಗ ತಗೊಳ್ತಾ ಇದ್ದಾರೆ. ಫೇಸ್ 14 2026 ಸೆಲೆಕ್ಷನ್ ಪೋಸ್ಟ್ ನೇಮಕಾತಿಗಾಗಿ ಸಿಬ್ಬಂದಿ ನೇಮಕಾತಿ ಆಯೋಗ SSC ಇವರು ಮುಕ್ತ ಸ್ಪರ್ಧಾತ್ಮಕ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ, ಅಂದ್ರೆ ಕಂಪ್ಯೂಟರ್ ಆಧಾರಿತ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಕಂಡಕ್ಟ್ ಮಾಡ್ತಿದ್ದಾರೆ. ವಿವರಗಳು https://ssc.gov.in ವೆಬ್ಸೈಟ್ ಅಲ್ಲಿ ಲಭ್ಯ ಇರ್ತವೆ, ಹೋಗಿ ನೋಡಿ ಅಂತಾನು ಕೂಡ ಹೇಳ್ತಾರೆ. ಪ್ರಕಟಣೆಯನ್ನ ದಿನಾಂಕ 13/4/2026 ಹೊರಡಿಸಿದ್ದಾರೆ. ಹುದ್ದೆಗಳ ಪ್ರವರ್ಗ, ಹುದ್ದೆವಾರು, ವಯೋಮಿತಿ ಮತ್ತು ಅಗತ್ಯ ವಿದ್ಯಾರ್ಹತೆ ಇವುಗಳ ವಿವರಣೆಯನ್ನು ಕೂಡ ಅಲ್ಲಿ ಕೊಡ್ತಾರೆ. ನೀವೇನಾದ್ರೂ ಹೆಚ್ಚಿನ ವಿಚಾರವನ್ನ ನೋಡ್ಬೇಕು ಅಂತ ಹೇಳಿದ್ರೆ ವೆಬ್ಸೈಟ್ಗೆ ಲಾಗಿನ್ ಆಗಿ ನೋಡ್ಬೋದು ಎಂಬುದಾಗಿ ಹೇಳ್ತಾರೆ. ಇನ್ನು ಉಳಿದ ವಿಚಾರವನ್ನ ನೋಡೋಣ ಬನ್ನಿ. 1/1/2026 ವಯೋಮಿತಿ ಎಷ್ಟಿರ್ಬೇಕು ಅವ್ರು ಹೇಳ್ತಾರೆ. ಹುದ್ದೆಯ ಪ್ರವರ್ಗ ಆಧಾರದ ಮೇರೆಗೆ ಪ್ರಕಟಣೆಯ ಅನುಬಂಧ 3ರಲ್ಲಿ ಸೂಚಿಸಿರುವಂತೆ 18ರಿಂದ 35 ವರ್ಷದ ಒಳಗಿರಬೇಕು ಎಂಬುದಾಗಿ ಹೇಳ್ತಾರೆ. ಅದು 1/1/2026 ವಯೋಮಿತಿಯನ್ನ ಕನ್ಸಿಡರ್ ಮಾಡ್ತಿದ್ದಾರೆ, ನೆನ್ಪಿಟ್ಕೊಳ್ಳಿ. ಇನ್ನು 1/1/2026 ಅಗತ್ಯ ವಿದ್ಯಾರ್ಹತೆ ಎಷ್ಟಿರ್ಬೇಕು ಅಂತ ಅದನ್ನ ಹೇಳ್ತಾರೆ. ಹುದ್ದೆಯ ಪ್ರವರ್ಗದ ಆಧಾರದ ಮೇರೆಗೆ ಮೆಟ್ರಿಕ್ಯುಲೇಷನ್ ನಿಂದ ಗ್ರಾಜುಯೇಷನ್ ವರೆಗೆ ಇರುತ್ತೆ. ಮೆಟ್ರಿಕ್ಯುಲೇಷನ್ ನಿಂದ ಗ್ರಾಜುಯೇಷನ್ ವರೆಗೆ ಈ ಒಂದು ಕ್ವಾಲಿಫಿಕೇಶನ್ ನ ಕನ್ಸಿಡರ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಇನ್ನು ಆಯ್ಕೆ ಮಾದರಿಯನ್ನ ಹೇಳ್ತಾರೆ. ಹುದ್ದೆಯ ಪ್ರವರ್ಗದ ಆಧಾರದ ಮೇರೆಗೆ CBE ಜೊತೆಗೆ ಕೌಶಲ್ಯ ಪರೀಕ್ಷೆ ಕೂಡ ಇರ್ತದೆ. ಕಂಪ್ಯೂಟರ್ ಆಧಾರಿತ ಒಂದು ಪರೀಕ್ಷೆ ಇರ್ತದೆ, ಟೆಸ್ಟ್ ಇರ್ತದೆ, ಜೊತೆಗೆ ಕೌಶಲ್ಯ ಪರೀಕ್ಷೆಯೂ ಇರ್ತದೆ. ಅಂದ್ರೆ ಸ್ಕಿಲ್ ಅನ್ನು ಕೂಡ ಟೆಸ್ಟ್ ಮಾಡ್ಕೊಳ್ತಾರೆ. ಇನ್ನು ಶುಲ್ಕಕ್ಕೆ ಬಂದ್ರೆ Rs. 100 ಮೀಸಲಾತಿಗೆ ಅರ್ಹರಾಗಿರುವ ಮಹಿಳಾ ಅಭ್ಯರ್ಥಿಗಳಿಗೆ ಮತ್ತು SC ST PWBD ಮತ್ತು ಮಾಜಿ ಯೋಧ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇರುತ್ತದೆ ಅಂತ ಹೇಳ್ತಾರೆ. ಅಂದ್ರೆ Rs. 100 ಇದೆ. ಏನು ಈ ಬ್ರಾಕೆಟ್ ನಲ್ಲಿ ಕೊಟ್ಟಿದೆಯೋ ಅಂದ್ರೆ SC ST PWBD ಮಾಜಿ ಸೈನಿಕರು, ಮಹಿಳಾ ಅಭ್ಯರ್ಥಿಗಳು ಇವರೆಲ್ಲರಿಗೂ ಕೂಡ ಶುಲ್ಕದಲ್ಲಿ ವಿನಾಯಿತಿ ಇದೆ. ಇತರೆ Rs. ಶುಲ್ಕವಾಗಿ ಕಟ್ಟಬೇಕಾಗತ್ತೆ ಅಂತಕ್ಕಂಥದ್ದು. ಇನ್ನು CBE ಪರೀಕ್ಷೆ ದಿನಾಂಕವನ್ನ ಕೊಡ್ತಾರೆ. ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇದೆಯಲ್ಲ, ಇದನ್ನ ಜೂನ್ 26 ಅಂತ ಹೇಳ್ತಾರೆ. ಇನ್ನು ಡೇಟ್ ಅನ್ನ ಹಾಕ್ಲಿಲ್ಲ, ವೆಬ್ಸೈಟ್ ಅಲ್ಲಿ ಅನೌನ್ಸ್ ಮಾಡ್ತಾರೆ. ಈ ಡೇಟು ತಾತ್ಕಾಲಿಕ ಎಂಬುದಾಗಿ ಹೇಳ್ತಾರೆ. ಇನ್ನು ಅರ್ಜಿ ಸ್ವೀಕರಿಸುವ ಕೊನೆಯ ದಿನಾಂಕ 4/5/2026 23 ಗಂಟೆಯವರೆಗೆ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ 4 ಮೇ 2026 11 ಗಂಟೆಯವರೆಗೆ, ಅಂದ್ರೆ ರಾತ್ರಿ 11 ಗಂಟೆಯವರೆಗೆ ಈ ಒಂದು ಅರ್ಜಿಯನ್ನ ಹಾಕ್ಬೋದು ಅಂತಕ್ಕಂಥದ್ದು. ಇನ್ನು ಅರ್ಜಿ ತಿದ್ದುಪಡಿ ಗವಾಕ್ಷಿ ಅವಧಿಯನ್ನ ಹೇಳ್ತಾರೆ ಅವರು. 11/5/2026 13/5/2026 ನಾವು ಅರ್ಜಿಯನ್ನ ತಿದ್ದುಪಡಿ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದೀವಿ ಅಂತ ಹೇಳ್ತಾರೆ. ಆಗ ಮಾತ್ರ ಮಾಡ್ಕೋಬೇಕು. ಇನ್ನು ಉಳಿದಂತೆ ಅರ್ಜಿ ಸಲ್ಲಿಸುವ ವಿಧಾನ ಮತ್ತು ಆನ್ಲೈನ್ ಸಲ್ಲಿಕೆಯ ಲಿಂಕ್ ಬಗ್ಗೆ ಹೇಳ್ತಾರೆ. SSP ಪ್ರಧಾನ ಕಚೇರಿಯ ಅಧಿಕೃತ ವೆಬ್ಸೈಟ್ https://ssc.gov.in ವೆಬ್ಸೈಟ್ ಮೂಲಕ ಆನ್ಲೈನ್ ವಿಧಾನದಲ್ಲಿ ಮಾತ್ರ ಅರ್ಜಿಯನ್ನ ಸಲ್ಲಿಸಬಹುದು, ಬೇರೆ ವಿಧಾನ ಇಲ್ಲ. ವಿವರವಾದ ಸೂಚನೆಗಳಿಗೆ ಅನುಗುಣವಾಗಿ
ಪ್ರಕಟಣೆಯ ಅನುಬಂಧ 4ರಿಂದ ಅನುಬಂಧ 4A ಮತ್ತು ಅನುಬಂಧ 5ರಿಂದ 6 ಪರಿಶೀಲಿಸಿ ಎಂಬುದಾಗಿ ಹೇಳ್ತಾರೆ. ಇನ್ನು ನೆರವಿಗಾಗಿ ಒಂದು ಸಹಾಯವಾಣಿಯನ್ನು ಕೊಡ್ತಾರೆ, ಅದನ್ನ ನೋಟ್ ಮಾಡ್ಕೊಳ್ಳಿ. 08025502520. ಇದು ಸೋಮವಾರದಿಂದ ಶುಕ್ರವಾರದವರೆಗೆ 10 ಗಂಟೆಯಿಂದ 5 ಗಂಟೆಯವರೆಗೆ ಇದು ಚಾಲ್ತಿಯಲ್ಲಿ ಇರುತ್ತೆ ಅಂತಕ್ಕಂಥದ್ದು. ಇನ್ನು ಮಾಸಿಕ ನಿವ್ವಳ ವೇತನವನ್ನ ಕೊಟ್ಬಿಡ್ತಾರೆ. ಅಂದಾಜು ವೇತನ ಎಕ್ಸ್ ಪ್ರವರ್ಗದ ಅಡಿಯಲ್ಲಿ ನಗರಗಳಿಗೆ ಅಂತ ಹೇಳ್ತಾರೆ. ವೇತನ ಹಂತ 1 ಹೇಳ್ತಾರೆ 18,000ದಿಂದ 56,900ವರೆಗೆ. ಅದರಲ್ಲಿ ವೇತನವನ್ನ ಹೇಳ್ತಾರೆ 35,393 ಅಂತ ಹೇಳ್ತಾರೆ. ಇನ್ನು ವೇತನ ಹಂತ ಹೇಳಕ್ಕೆ ಹೇಳ್ತಾರೆ ರು 44,900ರಿಂದ 1,42,400 ಅಂತ ಹೇಳ್ತಾರೆ. ವೇತನ ಇದು 88,645 ಎಂಬುದಾಗಿ ಹೇಳ್ತಾರೆ. ಇನ್ನು ಉಳಿದಂತೆ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಡ್ತಾರೆ. ಮೇಲ್ಕಂಡ ಪರೀಕ್ಷಾ ಕುರಿತಾದ ಹೆಚ್ಚಿನ ವಿವರಗಳಿಗಾಗಿ ಮತ್ತು ಖಚಿತ ಪರೀಕ್ಷಾ ದಿನಾಂಕ, ಪ್ರವೇಶ ಪತ್ರ, ಪರೀಕ್ಷಾ ಸೂಚನೆಗಳು ಮತ್ತು ಮಾರ್ಗಸೂಚಿಗಳು, ಇತರೆ ಅಪ್ಡೇಟ್ ಕುರಿತಾದ ಮಾಹಿತಿ ಇತ್ಯಾದಿಗಳಿಗಾಗಿ ಅಭ್ಯರ್ಥಿಗಳು ನಿಯಮಿತವಾಗಿ SSC ಪ್ರಧಾನ ಕಚೇರಿ ನವದೆಹಲಿ ಇವರ ವೆಬ್ಸೈಟ್ ಏನಿದೆಯೋ ಆ ವೆಬ್ಸೈಟ್ ಅನ್ನ ನೀವು ನೋಡ್ಬೇಕು. ಬೆಂಗಳೂರು ಇವರ www.sskr.car.nic.in ವೆಬ್ಸೈಟ್ ಅನ್ನ ನೀವು ನೋಡ್ಬೋದು. ಏನು ಬೆಂಗಳೂರು ವಲಯ ಇದೆಯೋ ಅವರು ಈ ವೆಬ್ಸೈಟ್ ಅಲ್ಲಿ ಡೀಟೇಲ್ಸ್ ಅನ್ನ ನೋಡ್ಬೋದು ಎಂಬುದಾಗಿ ಹೇಳ್ತಾರೆ. ಮೇಲೆ ತಿಳಿಸಲಾಗಿರುವ ವಿವರಗಳಲ್ಲಿ ಮತ್ತು SSC ವೆಬ್ಸೈಟ್ ನಲ್ಲಿ ಲಭ್ಯವಿರುವ ಪ್ರಕಟಣೆಯಲ್ಲಿ ವ್ಯತ್ಯಾಸ ಗೋಚರಿಸಿದಲ್ಲಿ 2ನೇದು ಮಾನ್ಯವಾಗಿರುತ್ತದೆ ಎಂದು ತಿಳಿಯುವುದು. ಏನು ಅಪ್ಡೇಟ್ಗಳು ಬರ್ತಾ ಇರುತ್ತದೋ ಆ ಅಪ್ಡೇಟ್ ಅಲ್ಲಿ ಏನು 2ನೇದಿರುತ್ತೋ ಅದ್ರ ಕೊನೆದಿರುತ್ತೋ ಅದು ಮಾನ್ಯ ಆಗ್ತದೆ ಅಂತ ತಿಳ್ಕೊಬೇಕು. ನೀವು ಮೊದಲನೇ ಕರೆಕ್ಷನ್ಸ್ ಇದ್ರೆ ನಾವು 2ನೇದ್ರಲ್ಲಿ ಅದನ್ನ ಕರೆಕ್ಟ್ ಮಾಡಿ ಹಾಕಿರ್ತೀವಿ, ಅದೇ ಫೈನಲ್ ಆಗಿರುತ್ತೆ. ನೀವು ಅಪ್ಡೇಟ್ ಗಾಗಿ ವೆಬ್ಸೈಟ್ ಅನ್ನ ನೋಡ್ತಾ ಇರಬೇಕು ಎಂಬುದಾಗಿ ಹೇಳ್ತಾರೆ. ಒಟ್ಟಾರೆಯಾಗಿ SSC ಯಾರಿಗೆಲ್ಲ ಎಕ್ಸಾಮ್ ಬರೆಯೋದಕ್ಕೆ ಇಷ್ಟ ಇದೆಯೋ ಅಂಥವರೆಲ್ಲರೂ ಕೂಡ ಏನ್ ಪ್ರಿಪರೇಷನ್ ನಡೆಸ್ಕೊಳ್ತಾ ಇದೀರೋ ಈ ಗವರ್ಮೆಂಟ್ ಜಾಬ್ ಗಳಿಗೆ ಅಂತ ಹೇಳಿ ಅವರು ಈ ಒಂದು ಎಕ್ಸಾಮ್ ನ ಫೇಸ್ ಮಾಡಬಹುದು. ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರುತ್ತೆ. ನೀವು ಕಂಪ್ಯೂಟರ್ ನಲ್ಲೇ ಈ ಎಕ್ಸಾಮ್ ನ ಬರಿಬೇಕಾಗುತ್ತೆ. ಒಟ್ಟಾರೆಯಾಗಿ ನೀವು ಪ್ರಿಪರೇಷನ್ ನಡೆಸ್ಕೊಳ್ಳಿ ಮತ್ತೆ ಅರ್ಜಿಯನ್ನ ವಿತ್ ಇನ್ ಟೈಮ್ ಅಲ್ಲಿ ಹಾಕೊಳ್ಳಿ. ಏನಾದ್ರೂ ನಿಮ್ಗೆ ಡೌಟ್ ಗಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಾಮೆಂಟ್ ಮಾಡಿ, ನಾನು ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳನ್ನ ಮಾಡಿ ಹಾಕೊಡ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಎಷ್ಟೋ ಜನಕ್ಕೆ ಮಾಹಿತಿಗಾಗಿ ಬೇಕಾಗುತ್ತೆ, ದಯವಿಟ್ಟು ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ ಗಳಿಗೆ ಶೇರ್ ಮಾಡಿ. ಮತ್ತೊಂದು ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.